ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಹೀಗೆ ಸಮೀರ್ಗೆ ಪೊಲೀಸರು ಬೆವರಿಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಂದಲೂ ಸತ್ಯ ಬಾಯಿ ಬಿಡಿಸ್ತಾ ಇದ್ದಾರೆ. ಧರ್ಮಸ್ಥಳದ ಷಡ್ಯಂತ್ರದಲ್ಲಿ ಯಾರ್ಯಾರಿದ್ದಾರೆ ಅನ್ನೋ ರಹಸ್ಯ ಭೇದಿಸುವ ಕೆಲಸದಲ್ಲಿ SIT ಹಾಗೆ ಪೊಲೀಸರು ನಿರತರಾಗಿದ್ದಾರೆ. ಇದೇ ಹೊತ್ತಲ್ಲೇ ಕೆಲ ಸ್ಫೋಟಕ ಸಂಗತಿಗಳು ಒಂದೊಂದಾಗಿ ನಿಧಾನವಾಗಿ ಹೊರಬರ್ತಾ ಇವೆ. ಹೆಣ ಹೊತ್ತಿದ್ದೆ ನಾನು ಅಂದವನೇ ತಂಡ ಹೊಡೆದಿದ್ದಾನೆ. ಸಾವಿರಾರು ಹೆಣಗಳಿವೆ ಅಂತಿದ್ದ ಯೂಟ್ಯೂಬರ್ ಕಕ್ಕ ಬಿಕ್ಕಿಯಾಗಿದ್ದಾನೆ. ಇವರಿಬ್ಬರಿಗೂ ಯಾವ ರೀತಿಯ ನಂಟು, ಹೇಗೆ ನಂಟು ಅಂತ SIT ತನಿಖೆ ನಡೆಸ್ತಾ ಇದೆ. ಆದ್ರೆ ಧರ್ಮಸ್ಥಳದಲ್ಲಿ ಹೆಣ ಹುಡುಕೋದಕ್ಕೆ ಪುಸಲಾಯಿಸಿದ್ದು ಇಬ್ಬರು ಮಾತ್ರ ಅಲ್ಲ, ಆ ಮುಖವಾಡದ ಹಿಂದೆ ಹಲವು ಮುಖಗಳಿವೆ. ಆ ಮುಖಗಳ ಬೇಟೆಗೆ SIT ಇಳಿದಿದೆ. ಬುರುಡೆ ಗ್ಯಾಂಗ್ನಲ್ಲಿ 12 ಜನ, SIT ಹಿಟ್ ಲಿಸ್ಟ್ ರೆಡಿ. ಬುರುಡೆ ಗ್ಯಾಂಗ್ನಲ್ಲಿ ಚಿನ್ನಯ್ಯ ಮತ್ತು ಸಮೀರ್ ಕೇವಲ ಮುಖವಾಣಿಗಳು ಮಾತ್ರ. ಒಬ್ಬ ಸಮಾಜದಲ್ಲಿ ಸುದ್ದಿ ಹಬ್ಬಿಸಿದ್ರೆ ಮತ್ತೊಬ್ಬ ಗುಂಡಿ ತೋಡಿಸ್ತಾ ಇದ್ದ. ಆದ್ರೆ ಇವರ ಹಿಂದೆ ಹಲವು ಕಾಣದ ಕೈಗಳು ಕೆಲಸ ಮಾಡಿವೆ ಅಂತ SIT ತನಿಖೆಯಲ್ಲಿ ಗೊತ್ತಾಗಿದೆ. ಬೆಳ್ತಂಗಡಿ SIT ಕಚೇರಿಯ 2ನೇ ಮಹಡಿಯಲ್ಲಿ ಚಿನ್ನಯ್ಯ ಇಂಟರಾಗೇಷನ್ ನಡೀತಾ ಇದೆ. ರಾತ್ರಿ ಹಗಲು 3 ಸಬ್ ಇನ್ಸ್ಪೆಕ್ಟರ್ಗಳ ಭದ್ರತೆಯಲ್ಲಿ ಚಿನ್ನಯ್ಯಗೆ SIT ಗ್ರಿಲ್ ಮಾಡ್ತಾ ಇದೆ. ಚಿನ್ನಯ್ಯ ನೀಡಿದ ಮಾಹಿತಿ ಪ್ರಕಾರ SIT ಅಧಿಕಾರಿಗಳು ಟಾರ್ಗೆಟ್ ಲಿಸ್ಟ್ ಮಾಡಿದ್ದಾರೆ. ಈ ಲಿಸ್ಟ್ ನಲ್ಲಿ 10 ರಿಂದ 12 ಜನ ಇದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಮೂಲಗಳಿಂದ ಸಿಕ್ಕಿದೆ. ಎಲ್ಲರನ್ನೂ ಬಂಧಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇದಕ್ಕಾಗಿ ಚಿನ್ನಯ್ಯನ ಫೋನ್ ಕಾಲ್ ರೆಕಾರ್ಡ್ಸ್ ಪರಿಶೀಲನೆಗೆ ಮುಂದಾಗಿದೆ. SIT ವಿಚಾರಣೆ ವೇಳೆ ನನ್ನ ಬಳಿ ಯಾವುದೇ ಮೊಬೈಲ್ ಫೋನ್ ಇಲ್ಲ ಅಂತ ಚಿನ್ನಯ್ಯ ಹೇಳಿದ್ದ. ಆದ್ರೆ ಚಿನ್ನಯ್ಯನಿಗೆ ಮೊಬೈಲ್ ಫೋನ್ ಬಳಸೋದಕ್ಕೆ ಬುರುಡೆ ಗ್ಯಾಂಗ್ ಬಿಟ್ಟಿಲ್ಲ. ಕೋರ್ಟ್ಗೆ ಬುರುಡೆ ತರುವ ಮೊದಲೇ ಚಿನ್ನಯ್ಯನಿಂದ ಮೊಬೈಲ್ ಫೋನ್ ಅನ್ನ ಗ್ಯಾಂಗ್ ಪಡೆದಿತ್ತು. ಕೇವಲ ವಕೀಲರಿಗೆ ಮಾತ್ರ ಚಿನ್ನಯ್ಯನ ಬಳಿ ಮಾತನಾಡೋದಕ್ಕೆ ಅವಕಾಶ ಇತ್ತು. ಇನ್ನು ಕೂಡ ಆ ಗ್ಯಾಂಗ್ ಬಳಿಯೇ ಚಿನ್ನಯ್ಯ ಮೊಬೈಲ್ ಫೋನ್ ಇದೆ. ಹೀಗಾಗಿ ಚಿನ್ನಯ್ಯನ 2 ವರ್ಷಗಳ ಮೊಬೈಲ್ CDR ಅನ್ನ SIT ಸಂಗ್ರಹಿಸಿದೆ. ಮೊಬೈಲ್ ಫೋನ್ ಸಿಗದಿದ್ರೂ ಕೂಡ ಕಳೆದ 2 ವರ್ಷಗಳಿಂದ ಮಾಸ್ಮ್ಯಾನ್ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದವರನ್ನ ಟ್ರೇಸ್ ಮಾಡೋದಕ್ಕೆ SIT ಮುಂದಾಗಿದೆ. ಅಷ್ಟೇ ಅಲ್ಲ, ಆತ ಎಲ್ಲೆಲ್ಲಿ ಕೆಲಸ ಮಾಡಿದ್ದ, ಯಾವ್ಯಾವ ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ದ ಅಂತಲೂ ಪರಿಶೀಲಿಸ್ತಾ ಇದ್ದಾರೆ. 2 ವರ್ಷದಲ್ಲಿ ಚಿನ್ನಯ್ಯ ಎಲ್ಲೆಲ್ಲಿ ಹೋಗಿದ್ದ ಅಂತಲೂ ಟ್ರಾವೆಲ್ ಹಿಸ್ಟರಿ ತಯಾರಿಸ್ತಾ ಇದ್ದಾರೆ. ದಿಲ್ಲಿಯಲ್ಲಿ ರೆಡಿ ಆಯ್ತಾ ಸಂಚಿನ ಮಾಸ್ಟರ್ ಪ್ಲಾನ್. ಧರ್ಮಸ್ಥಳದ ವಿರುದ್ಧ ಸಂಚಿನ ಸ್ಟೋರಿಗೆ ಈಗಾಗಲೇ ರಾಜಕೀಯ ನಾಯಕರು ಅನೇಕ ನಂಟು ಬೆರೆಸಿದ್ದಾರೆ. ಆದರೆ SIT ತನಿಖೆ ವೇಳೆ ಷಡ್ಯಂತ್ರಕ್ಕೆ ದೆಹಲಿ ಲಿಂಕ್ ಹೊರಬಂದಿದೆ. ಅದೇನಂದ್ರೆ ಈ ಬುರುಡೆ ಪ್ರಹಸನಕ್ಕೆ ಒಪ್ಪಿಗೆ ಮುದ್ರೆ ಸಿಕ್ಕಿದ್ದೆ ದೆಹಲಿಯಲ್ಲಿ ಅನ್ನೋ ಸ್ಫೋಟಕ ಸಂಗತಿ. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯೊಬ್ಬನನ್ನ ಈ ಬುರುಡೆ ಟೀಮ್ ಭೇಟಿಯಾಗಿತ್ತು. ಬುರುಡೆ ಸಮೇತ ಚಿನ್ನಯ್ಯನನ್ನ ದೆಹಲಿಗೆ ಕರೆದೊಯ್ದಿತ್ತು. ಸಾರ್ವಜನಿಕ ಸಾರಿಗೆಯಲ್ಲಿ ಹೋದ್ರೆ ಅನುಮಾನ ಬರುತ್ತೆ ಅಂತ ರಸ್ತೆ ಮಾರ್ಗದಲ್ಲೇ ದೆಹಲಿವರೆಗೂ ಈ ಟೀಮ್ ಪ್ರಯಾಣಿಸಿತ್ತು. ಆ ಪ್ರತಿಷ್ಠಿತ ವ್ಯಕ್ತಿಗೆ ಕಂಪ್ಲೀಟ್ ಬುರುಡೆ ಪ್ಲಾನ್ ಅನ್ನ ಈ ಟೀಮ್ ಹೇಳಿತ್ತು. ಈ ಎಲ್ಲ ವಿಚಾರಗಳು ತನಿಖೆಯಲ್ಲಿ ಹೊರಬಂದಿದೆ. ಇದರ ಕಿಂಗ್ ಪಿನ್ ತಮಿಳುನಾಡು ಸಂಸದ ಸಸಿಕಾಂತ್ ಸೆಂಥಿಲ್ ಅಂತ ಹಿಂದೂ ಪರ ಹೋರಾಟಗಾರ ವಸಂತ ಗಿಳಿಯಾರ್ ಆರೋಪಿಸಿದ್ದಾರೆ. ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು, ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ, ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆಯನ್ನ ಹಿಡ್ಕೊಂಡು ಬರ್ತಾನೆ, ಒಬ್ಬ ವಾರ್ನಿಷ್ ಮಾಡಿದಂತ ಬುರುಡೆ. ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದ ಬುರುಡೆ ಗ್ಯಾಂಗ್. ದೆಹಲಿಯಲ್ಲಿ ಬುರುಡೆ ಪ್ಲಾನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಮೇಲೆ ಧರ್ಮಸ್ಥಳಕ್ಕೆ ಈ ಗುಂಪು ಎಂಟ್ರಿ ಕೊಟ್ಟಿದೆ. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟು ಕಳಿಸಿದೆ. ಧರ್ಮಸ್ಥಳದಲ್ಲಿ ಎಷ್ಟೇ ಜಾಗ ತೋಡಿದ್ರೂ ಬುರುಡೆ ಸಿಗದೇ ಇದ್ದಾಗ ಈ ಗುಂಪು ಪ್ಲಾನ್ ಬಿ ಮಾಡಿಕೊಂಡಿತ್ತು ಎನ್ನಲಾಗಿದೆ. ಒಂದ್ ವೇಳೆ ಪಾಯಿಂಟ್ಗಳಲ್ಲಿ ಬುರುಡೆ ಸಿಗದೆ ಹೋದ್ರೆ ಧರ್ಮಸ್ಥಳದ ಕಾಡಿನಲ್ಲಿ ತಾವೇ ಬುರುಡೆ ಹೊತ್ತಿಟ್ಟು SIT ಅಧಿಕಾರಿಗಳಿಗೆ ಅದನ್ನ ತೋರಿಸುವುದಕ್ಕೆ ಹೇಳಿದ್ದರು ಎನ್ನಲಾಗ್ತಾ ಇದೆ. ಹೀಗಾಗಿ SIT ಈ ಬಗ್ಗೆನೂ ತನಿಖೆ ನಡೆಸ್ತಾ ಇದೆ. ಬುರುಡೆ ಚಿನ್ನಯ್ಯ ಬಾಯ್ಬಿಟ್ರೆ ಹಲವರಿಗೆ ಸಂಕಷ್ಟ ಫಿಕ್ಸ್. ಸುಜಾತ ಭಟ್ ಟೈಮ್ ಲೈನ್ ಕೂಡ ಸಿದ್ಧಪಡಿಸಿದ SIT.
ಈಗಾಗಲೇ ತನಿಖೆಯಲ್ಲಿ ಹಲವು ವಿಚಾರಗಳು ಹೊರಬಂದಿದ್ದು, ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ಯಾರು, ಷಡ್ಯಂತ್ರದಲ್ಲಿ ಸೇರಿಸಿಕೊಂಡಿದ್ದು ಯಾರು ಅಂತ SIT ವಿಚಾರಣೆ ಮಾಡ್ತಾ ಇದೆ. ಒಂದ್ ವೇಳೆ ಚಿನ್ನಯ್ಯ ಬಾಯ್ಬಿಟ್ರೆ ಆಶ್ರಯ ಕೊಟ್ಟವರಿಂದ ಹಿಡಿದು ಷಡ್ಯಂತ್ರ ರೂಪಿಸಿದ ಎಲ್ಲರಿಗೂ ಬಿಸಿ ತಟ್ಟಲಿದೆ. ಯಾರ್ಯಾರ ಹೆಸರುಗಳನ್ನ ಹೇಳ್ತಾನೋ ಅವರೆಲ್ಲರಿಗೂ ನೋಟಿಸ್ ನೀಡಲಿದೆ. ವಿಚಾರಣೆ ಬಳಿಕ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಆತ ಹೇಳಿಕೆ ಬದಲಿಸದಂತೆ ನಾಳೆ BNS 183ನೇ ಸೆಕ್ಷನ್ ಅಡಿಯಲ್ಲಿ ಚಿನ್ನಯ್ಯ ಹೇಳಿಕೆ ದಾಖಲಿಸಲಿದ್ದಾರೆ. ಇದು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ ಸೇರಿದಂತೆ ಹಲವರಿಗೆ ಈಗ ಚಿಂತೆ ಶುರುವಾಗಿದೆ. ಇನ್ನು ಮಗಳು ಕಾಣೆಯಾಗಿದ್ದಾಳೆ ಎಂದಿದ್ದ ಸುಜಾತಾ ಭಟ್ಗೂ ಈಗ ಸಂಕಷ್ಟ ಶುರುವಾಗಿದೆ. ಸುಳ್ಳು ಕೇಸ್ ಕೊಟ್ಟ ಆರೋಪದ ಅಡಿಯಲ್ಲಿ ಸುಜಾತಾ ಭಟ್ರನ್ನ ವಿಚಾರಣೆಗೆ ಮೊದಲೇ ಲಾಕ್ ಮಾಡೋದಕ್ಕೆ SIT ಪ್ಲಾನ್ ಮಾಡಿದೆ. ಸುಜಾತಾ ಭಟ್ರ 40 ವರ್ಷಗಳ ಟೈಮ್ ಲೈನ್ ಕೂಡ ಸಿದ್ಧಪಡಿಸಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH